ಇತ್ತೀಚೆಗೆ ಬಿಜೆಪಿಯಲ್ಲಿ ಯಾರು ಹಿಂದುತ್ವದ ಬಗ್ಗೆ ಸ್ಟ್ರಾಂಗ್ ಆಗಿ ಮಾತಾಡ್ತಾರೆ, ಅದು ಯತ್ನಾಳ್ ಆಗಿರ್ಬೋದು, ಅನಂತಕುಮಾರ್ ಹೆಗಡೆ ಅವರು ಆಗಿರ್ಬೋದು, ಈಶ್ವರಪ್ಪ ಆಗಿರ್ಬೋದು, ಪ್ರತಾಪ್ ಸಿಂಹ ಆಗಿರ್ಬೋದು, ಹಲವು ನಾಯಕರುಗಳು ಇತ್ತೀಚೆಗೆ ರಾಜ್ಯ ಬಿಜೆಪಿಯಲ್ಲಿ ಕಡೆಗಣನೆ ಆಗ್ತಿದ್ಯಾ? ಈ ಆತಂಕವೂ ಕೂಡ ಕಾರ್ಯಕರ್ತರನ್ನು ಕಾಡ್ತಿದೆ. ಸಹಜ ಪಾಪ ಕಾರ್ಯಕರ್ತರಿಗೆ ಏನಂತಾರ, ಹಿಂದುತ್ವ ಮಾತಾಡೋರು ಬೇಕು, ನಮಗ ಹಿಂದುತ್ವ ಪರವಾಗಿ ಮಾಡಿರುವಂತ ನಾಯಕತ್ವ ಬೇಕಂತಾರೆ ಕಾರ್ಯಕರ್ತರು. ಇದನ್ನ ಹೈಕಮಾಂಡ್ ಅರ್ಥಕೊಂಡ್ರೆ ಒಳ್ಳೆಯದು. ಸರ್, ಬೆಳಗ್ಗೆ ಒಂದು ಮಾತು ಹೇಳಿದಿರಾ, ನಾನು ಅಧಿಕಾರಕ್ಕೆ ಬಂದ್ರೆ, ನಾನು ಮುಖ್ಯಮಂತ್ರಿ ಆದ್ರೆ ಮುಸ್ಲಿಮರನ್ನ ಅಲ್ಪಸಂಖ್ಯಾತರ ಪಟ್ಟಿಯಿಂದ ತೆಗಿತೀನಿ ಅಂತ. ಯಾವ ಮಾನದಂಡ ಸರ್? ನೋಡಿ, ಈಗ ಮಹಾರಾಷ್ಟ್ರದ ಮನೆ ತೆಗೆದ್ರಲ್ಲ, ರಿಸರ್ವೇಶನ್ ತೆಗೆದ್ರು, ಅವ್ರ ಅಲ್ಪಸಂಖ್ಯಾತರಲ್ರಿ, 15% ಆದವ್ರು ಹೆಂಗ ಅಲ್ಪಸಂಖ್ಯಾತರು? ದೇಶದಂತ ಈಗ ಬ್ರಾಹ್ಮಣರು ಎಟ್ ಅದಾರ, ಮರಾಠಿ ಎಟ್ ಅದಾರ, ಜೈನ್ ಎಟ್ ಅದಾರ, ಕ್ಷತ್ರಿಯರು ಎಟ್ ಅದಾರ, ಸಿಖ್ರು ಎಟ್ ಅದಾರ, ನಮ್ಮ ಬೌದ್ಧರು ಎಟ್ ಅದಾರ, ಇವ್ರು ಅಲ್ಪಸಂಖ್ಯಾತರು. ಮುಸ್ಲಿಮರು ಅಲ್ಪಸಂಖ್ಯಾಕ ಇದ್ರಾಗಿರಿ, ಯಾಕಂದ್ರೆ ಅಂಬೇಡ್ಕರ್ ಅವ್ರ ಸಹಿತ ಅಲ್ಪಸಂಖ್ಯಾಕ ಇದನ್ನ ಕೊಡ್ಲಿಕ್ಕೆ ಅವರು ಸಹ ಮನಸ್ಸಿರಲಿಲ್ಲ ಅಂಬೇಡ್ಕರ್ ಅವ್ರಿಗೆ. ಅದು ನೆಹರೂನ ಒಂದು ತಪ್ಪು ನೀತಿಯಿಂದ ಅವ್ರನ್ನ ತುಷ್ಟೀಕರಣ ಆಯ್ತು ದೇಶದಾಗ.